ಇಪ್ಪತ್ತನೇ ಶತಮಾನದಲ್ಲಿ ಬಾಬರನ ದುಷ್ಕೃತ್ಯಗಳನ್ನು ಅಳಿಸಿ ಹಾಕಿ ಭವ್ಯವಾದ ರಾಮಮಂದಿರವನ್ನು ನಿರ್ಮಿಸಬೇಕು ಎಂಬ ಕೂಗು ಮೊಳಗಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ರಾಮಮಂದಿರ ನಿರ್ಮಿಸಲು ಅನೇಕ ಪ್ರಯತ್ನಗಳನ್ನು ಮಾಡಲಾಯಿತು. ಆದರೆ ಆಗ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸದಾ ಅಡೆತಡೆಗಳನ್ನು ಒಡ್ಡುತ್ತಿತ್ತು. ಕಾಂಗ್ರೆಸ್ನಿಂದ ತೊಂದರೆಗೊಳಗಾದ ಸಾಧು ಸಂತರು 1984ರಲ್ಲಿ ದೆಹಲಿಯಲ್ಲಿ ಧರ್ಮ ಸಂಸತ್ತನ್ನ ಆಯೋಜಿಸಿದರು. ಆ ಧರ್ಮ ಸಂಸತ್ತು ಅಯೋಧ್ಯೆ, ಮಥುರಾ ಮತ್ತು ಕಾಶಿ ಸ್ಥಳಗಳ ವಿಮೋಚನೆಯ ಪ್ರಸ್ತಾಪವನ್ನ ಅಂಗೀಕರಿಸಿತು. ಸೆಪ್ಟೆಂಬರ್ 1984ರಲ್ಲಿ ಶ್ರೀರಾಮ ಜಾನಕಿ ರಥಯಾತ್ರೆಯು ಸೀತಾಮಾತೆಯ ಜನ್ಮಸ್ಥಳವಾದ ಸೀತಾಮಹಿರಿಂದ ಪ್ರಾರಂಭವಾಯಿತು. ಈ ಯಾತ್ರೆಯು ಸಾರ್ವಜನಿಕರಲ್ಲಿ ಅವರ ಆರಾಧ್ಯ ದೈವದ ಬಗ್ಗೆ ಹೆಚ್ಚಿನ ಭಕ್ತಿ ಭಾವನೆ ಮೂಡುವಂತೆ ಮಾಡಿತು. ಅಕ್ಟೋಬರ್ನಲ್ಲಿ ಕರ್ನಾಟಕದಲ್ಲಿ ನಡೆದ ಎರಡನೇ ಧರ್ಮ ಸಂಸತ್ನಲ್ಲಿ ಸಾಧು ಸಂತರು ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದರು.